ಎನರ್ಜಿ. ಶಿವಣ್ಣ ಅಂದರೆ ಎನರ್ಜಿ. 125 ಸಿನಿಮಾ ಆದರೂ ಕೂಡ ವೇಗ ಆಗಲಿ ಸ್ಪೀಡ್ ಆಗಲಿ ಇನ್ನೂ ಕಮ್ಮಿ ಆಗಿಲ್ಲ. ಸೆಟಲ್ ಹೇಗಿರ್ತಾರೆ ನೀವು ನೋಡಿದಂತೆ? ಸಿಕ್ಕಾಪಟ್ಟೆ ಸೇಮ್ ಎನರ್ಜೆಟಿಕ್ ಆಗೇ ಇರ್ತಾರೆ. ಅಂದರೆ ನಾವು ಈಗಷ್ಟೇ ನೋಡಿದ್ದೀವಲ್ಲ, ತುಂಬ ಅವಾರ್ಡ್ ಶೋಸಲ್ಲಿ ಅವರು ಡಾನ್ಸ್ ಎಲ್ಲ ಸ್ಟೆಪ್ ಹಾಕೋದು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಆನ್ ಸೆಟ್ ಆಲ್ಸೋ ಅಂದರೆ ಈ ಪಾತ್ರಕ್ಕೆ ತಕ್ಕಂಥ ಅವ್ರ ಎನರ್ಜಿ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವು ಮಫ್ತಿಲ್ ನೋಡಿದ್ದಾಗೆ ಆ, ಆ ಥರ ಡಾನ್ಸಸ್ ಏನಿಲ್ಲ, ಬಟ್ ಅವ್ರ ಕಣ್ಣೆಲ್ಲ ಎನರ್ಜಿ ಇರುತ್ತೆ. ಆ ಎನರ್ಜಿ ಎಲ್ಲೂ ಹೋಗಲ್ಲ. ಸೊ ಭೈರತಿ ರಣಗಳಲ್ಲೂ ಕೂಡ ಆ ಎನರ್ಜಿನ ಅವರು ಕಣ್ಣಲ್ಲಿ ಕಂಟೈನ್ ಮಾಡಿದ್ದಾರೆ. ಕಣ್ಣಲ್ಲಿ ಗೊತ್ತಾಗತ್ತೆ ಎಷ್ಟು ಎನರ್ಜಿ ಇದೆ ಅವರೆಲ್ಲ ಅಂತ. ಮಫ್ತಿನಲ್ಲಿ ನೋಡಿದಾಗೆ ಅಂದರೆ ಸಮಾಜಕ್ಕೋಸ್ಕರ ಜನರಿಗೋಸ್ಕರ ಎಷ್ಟು ದುಡಿಯುತ್ತೆ ಅಂತ ಕಾಣಿಸುತ್ತೆ. ಇಲ್ಲಿ ಎರಡೂ ಪಾತ್ರಗಳು ಹಾಗೆ ಇದೆ. ಒಂದು ಡಾಕ್ಟ್ರು ಮತ್ತೊಂದು ವಕೀಲರ ಪಾತ್ರ. ಎರಡೂ ಕೂಡ ಸಮಾಜದ ಉದ್ಧಾರಕ್ಕೋಗಿ ನಿಂತ್ಕೊಳ್ಳುವಂಥ ಪಾತ್ರಗಳಾಗಿರುತ್ತೆ. ಹೌದು, ನಿಜ. ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ರಿ. ಅದು ನರ್ತನ್ ಸರ್ಗೆ ಒಂದು ತುಂಬ ಇಂಪಾರ್ಟೆಂಟ್, ತುಂಬ ಮುಖ್ಯವಾದಂಥ ಕ್ಯಾರೆಕ್ಟರ್ ಟ್ರೇಟ್. ಎರಡು ಕ್ಯಾರೆಕ್ಟರ್ಸ್ಗೂ, ನನ್ನ ಕ್ಯಾರೆಕ್ಟರ್ಗೂ ಮತ್ತು ಶಿವಣ್ಣ ಅವ್ರ ಕ್ಯಾರೆಕ್ಟರ್ಗೂ ಕೂಡ. ಆ್ಯಂಡ್ ಅದರಿಂದ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗುತ್ತೆ ಕಥೆಯಲ್ಲಿ. ಸೊ ಅದು ತುಂಬ ಒಳ್ಳೆ ಪಾಯಿಂಟ್ ಹಾಕಿದ್ದು. ಪ್ರಸ್ತುತ ಸಮಾಜಕ್ಕೆ ಅಂದರೆ ಈಗ ರಾಜ್ಯದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳು ಅಥವಾ ಸಮಸ್ಯೆಗಳು ಅನ್ನೋದಿದೆ. ಯಾವುದು ವಿಚಾರದ ಮೇಲೆ ಡೈರೆಕ್ಟಾಗಿ ಭೈರತಿ ರಣಗಳು ಬೆಳಕು ಚೆಲ್ಲುತ್ತೆ ಅಂತ ಹೇಳ್ಬಹುದು? ಅದು ನಾನು ಹೇಳಿಬಿಟ್ರೆ ನಿಮಗೆ ಕಥೆನೇ ಗೊತ್ತಾಗ್ಬೋದು. ಬಟ್ ನರ್ತನ್ ಸರ್ ಅದ್ರ ಬಗ್ಗೆ ತುಂಬ ತುಂಬ ಕೇರ್ಫುಲ್ಲಾಗಿ ತುಂಬ ಯೋಚನೆ ಮಾಡಿಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಸೊ ಅದಷ್ಟು ಹೇಳ್ಬೋದು. ಬಟ್ ಸ್ಪೆಸಿಫಿಕ್ಲಿ ಯಾವ ಪ್ರಾಬ್ಲಮ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಹೀಗೆ ತಿರುಗಿಸಿ ಮುರುಗಿಸಿ ಕೇಳಿದ್ರೆ ಕತೆಗಂತೂ ನೀವು ಬರಲ್ಲ ಅಂತ ಗೊತ್ತಾಗಾಯ್ತು. ಇಲ್ಲ, ಚೆನ್ನಾಗಿ ಟ್ರೈ ಮಾಡ್ತಿದ್ದೀರಾ. ಆದರೂ ಐ ಹ್ಯಾವ್ ಟು ಗಿವ್ ಯು ಕಾಂಪ್ಲಿಮೆಂಟ್ ಫಾರ್ ದ್ಯಾಟ್. ನರ್ತನ್ ಅವರ ಬರವಣಿಗೆ ತಗೊಳ್ಳೋದಾದ್ರೆ, ಯಾಕಂದ್ರೆ ಕಮರ್ಷಿಯಲ್ ಸಿನಿಮಾ ಜೊತೆಗೆ ಒಂದು ಮೆಸೇಜನ್ನು ಹೇಳೋದು ಬಹಳ ಕಷ್ಟ. ಬಟ್ ಅವರು ಪ್ರತಿ ಸೀನಲ್ಲೂ ಕೂಡ ಏನೋ ಒಂದು ವಿಷಯ ಮುಟ್ಟಿರ್ತಾರೆ, ಅಥವಾ ಯಾವುದೇ ಪಾತ್ರ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಅದಕ್ಕೊಂದು ಹಿನ್ನೆಲೆ ಇರುತ್ತೆ, ಕತೆ ಇರುತ್ತೆ. ಅದು ಇದರಲ್ಲೂ ಕಂಟಿನ್ಯೂ ಆಗಿದೆಯಾ ಅಂತ ಭೈರತಿ ರಣದಲ್ಲಿ? ಖಂಡಿತವಾಗ್ಲೂ ನರ್ತನ್ ಸರ್ ಅವರ ಸ್ಟೈಲು, ಅವರ ಕ್ರಿಯೇಟಿವ್ ವಿಷನ್ನು, ಅದು ಭೈರತಿ ರಣಗಲ್ದು ಪ್ರತಿಯೊಂದು ಫ್ರೇಮಲ್ಲಿ, ಪ್ರತಿಯೊಂದು ಸೀನಲ್ಲಿ ಇದೆ. ಅದು ಚೇಂಜ್ ಆಗೇ ಇಲ್ಲ. ಆ್ಯಂಡ್ ನಿಮಗೆ ಆ ಕ್ವಾಲಿಟಿ ಮಫ್ತಿನಲ್ಲಿ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಈ ಸಿನಿಮಾನು ನೋಡಲೇಬೇಕು. ಬಿಕಾಸ್ ದ್ಯಾಟ್ ಈಸ್ ನಾಟ್ ಚೇಂಜ್ ಅಟ್ ಆಲ್. ಶಿವಣ್ಣ ಅವರು ಮತ್ತು ನಿಮ್ಮ ಪಾತ್ರದ ಮೊದಲು ಹೇಳಿದ್ರು ಒಂದಷ್ಟು ಹೀಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಅದರ ಆಚೆಯೂ ಕೂಡ ಕಾಡುವಂಥ ಒಂದಷ್ಟು ಸೀನ್ಸ್ಗಳು, ಸನ್ನಿವೇಶಗಳು ಈ ಸರ್ಪ್ರೈಸ್ ಆಗಿ ಇರುತ್ತಾ ಅಂತ? ಯಾಕೆಂದರೆ ವೇದಾವತಿ ಅನ್ನೋ ಪಾತ್ರ ಮಾತ್ರ ಮಫ್ತಿನಲ್ಲಿ ಒಂದು ಹೆಣ್ಮಗು ಅಂತ ಕಾಣಿಸ್ಕೊಳ್ಳೋದು. ಅದು ಬಿಟ್ಟರೆ ಇಲ್ಲಿಗೆ ಸೇರ್ಪಡೆ ಆಗ್ತಿರೋ ನಿಮ್ಮ ಪಾತ್ರ. ಸೊ ಏನೆಲ್ಲ ಟ್ವಿಸ್ಟ್ಗಳು ಇರುತ್ತೆ ಅಂತ? ಟ್ವಿಸ್ಟ್ಗಳು ಇರುತ್ತೆ. ಅದೇ ನಾನು ಯೋಚನೆ ಮಾಡ್ತೀನಿ ಹಿಂಗೆ ಹೇಳ್ಬೋದು. ಟ್ವಿಸ್ಟ್ಗಳಿರುತ್ತೆ. ಬಟ್ ನರ್ತನ್ ಸರ್ ನನಗೆ ನರೇಶನು ಕೊಡಬೇಕಾದ್ರೆ ಅವ್ರು ಹೇಳಿದರು, ಈ ಥರ ಒಂದು ಹೆಣ್ಮಗು ಕ್ಯಾರೆಕ್ಟರ್ ಬರೆದಿದ್ದೀನಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ. ಇದು ಕಥೆನ ಮುಂದುವರಿಸುತ್ತೆ. ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಫೋಕಸ್ ಮಾಡಬೇಕು. ಸೊ ಅದಕ್ಕೆ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ ಈ ಪಾತ್ರದ ಬಗ್ಗೆ ಅಂತ ಹೇಳಿದರು. ಸೊ ನಂಗೆ ತುಂಬ ಖುಷಿ ಆಯಿತು ಆ ಟೈಮಲ್ಲಿ. ಬಿಕಾಸ್ ಅವರು ಒಂದು ಒಳ್ಳೆ ಕ್ಯಾರೆಕ್ಟರ್ ಬರೆದಾದ್ಮೇಲೆ ಆ ನಂಬಿಕೆ ಇಟ್ಕೊಂಡು ನನಗೆ ಆ ಜವಾಬ್ದಾರಿ ಕೊಡ್ತಾ ಇದ್ದಾರೆ ಈ ಪಾತ್ರನ ನಿಭಾಯಿಸೋಕ್ಕೆ. ಸೊ ತುಂಬ ಖುಷಿ ಆಗುತ್ತೆ. ಐ ಹೋಪ್ ನಮ್ಮ ಆಡಿಯನ್ಸಸ್ಗೂ ಅಷ್ಟೇ ಇಷ್ಟ ಆಗುತ್ತಂತ. ರುಕ್ಮಿಣಿ ಅವ್ರಿಗೂ ಮತ್ತು ಈ ಪಾತ್ರಕ್ಕೆ ಇರುವಂಥ ಸಾಮರ್ಥ್ಯಗಳ ಬಗ್ಗೆ ಹೇಳೋದಾದ್ರೆ, ಯಾಕಂದರೆ ತಾಯಿ ಕೂಡ NGO ಮೂಲಕ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ನೀವು ಬಂದಿರೋಂಥದ್ದೇ, ನೀವು ಬಂದಿರೋಂಥದ್ದೇ, ಅದೆಲ್ಲ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಯ್ತಾ ಅಂತ ನೀವು ಪಾತ್ರ ನಿಭಾಯಿಸೋಕೆ? ಅಲ್ಲ, ಅದಕ್ಕೆ ನಾನು ಕ್ರೆಡಿಟ್ ತೊಗೊಳಕ್ಕಾಗಲ್ಲ. ನಮ್ಮ ಅಮ್ಮ ಮಾಡಿರೋ ನೋಡಿದ್ದೀನಿ. ಹೌದು. ಇಲ್ಲಿವರೆಗೂ ನನಗೆ ಅವ್ರ ಥರ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಚಿಕ್ಕದಾಗಿ ಹೆಲ್ಪ್ ಮಾಡಿದ್ದೀನಿ ಅವ್ರ NGOನಲ್ಲಿ. ಚಿಕ್ಕ ವರ್ಕ್ಶಾಪ್ಸ್ ಮಾಡಿದ್ದೀನಿ ಥಿಯೇಟ್ರದ್ದು, ಅಥವಾ ಆ ಥರದ್ದು ಏನಾದರೂ ಕೆಲಸ ಮಾಡಿದ್ದೀನಿ. ಬಟ್ ಹೆಚ್ಚಾಗಿ ನಮ್ಮ ಅಮ್ಮನೇ ಎಲ್ಲ. ಅವರು ಸ್ಟಾರ್ಟಿಂದ ಶುರು ಮಾಡಿದ ತಕ್ಷಣ 2007 ಆ ಸಂಸ್ಥೆನ ಶುರು ಮಾಡಾದಮೇಲೆ ಅವರೇ ತುಂಬ ಕೆಲಸ ಮಾಡಿರೋದು ಅದಕ್ಕೆ. ಸೊ ನಾನು ಕ್ರೆಡಿಟ್ ತೊಗೊಳಕ್ಕಾಗಲ್ಲ. ಬಟ್ ಆ ಥರ ಒಂದು ಸೇವೆ ಮಾಡೋ ಮೆಂಟ್ಯಾಲಿಟಿನ ನಾನು ತುಂಬ ಕ್ಲೋಸಿಂದ ನೋಡಿದ್ದೀನಿ. ಸೊ ಅದು ನಂಗೊಂದು ಇನ್ಸ್ಪಿರೇಷನ್ ಇದ್ದಂಗೆ ಈ ಪಾತ್ರಕ್ಕೆ ತರೋಕ್ಕೆ.